ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ನಾಮನ ಹಾಕೊಂಡು ನಾನು ಕೆಲಸನ ಮಾಡ್ಕೊಂತೀನಿ. ಸೊ ಇವತ್ತು ಹಾಗೇನೆ ಸ್ಟಾರ್ಟ್ ಮಾಡಿದೆ ಡೇನ. ಇವತ್ತು ಶುಕ್ರವಾರ ಅಂತಂದ್ರೆ ನನಗೆ ನೆಕ್ಸ್ಟ್ ಡೇ ವೀಕೆಂಡ್ ಆಗಿರೋದ್ರಿಂದ ಏನೋ ಒಂಥರ ಖುಷಿ. ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡೋದು, ಅವತ್ತಿನ ದಿನ ಬೇಗ ಕೆಲಸನ ಮಾಡ್ಕೊತೀನಿ. ಫುಲ್ ಆಫ್ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ಕೊಂತೀನಿ. ಸೊ ನಿಮ್ಮಲ್ಲೂ ಇದೇ ರೀತಿ ಸುಮಾರು ಜನಕ್ಕೆ ಇರುತ್ತೆ ಅಂತ ಅನ್ಕೊಂತೀನಿ. ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೂ ಹಂಗೇನಾ ಅಂತ. ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲ್ ಆಗಿ ಕಾಫಿ ಟೀಗಿಂತ ಮುಂಚೆ ಬಿಸಿನೀರು ಅಥವಾ ನಾರ್ಮಲ್ ವಾಟರ್ನ ಕುಡಿತೀನಿ ನಾನು. ಸೊ ಇವಾಗ ಡಿಕಾಕ್ಷನ್ಗೂ ನೀರ್ ಕಾಯಿಸ್ಬೇಕಿತ್ತು, ಮತ್ತೆ ಧೃತಿಗೂ ಬಿಸಿನೀರ್ ಬೇಕಿತ್ತು. ಹಾಗಾಗಿ ಕೆಟಲಲ್ಲಿ ನೀರ್ ಕಾಯಿಸೋಣ ಅಂತ ಇವಾಗ ಕಾಯಿಸ್ಕೊಂತಾ ಇದ್ದೀನಿ. ನೀರೆಲ್ಲ ಕುಡ್ದಾದ್ಮೇಲೆ ಹಾಲನ್ನ ಕಾಯಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತ ಅದನ್ನ ರೆಡಿ ಮಾಡ್ಕೊಂತ, ಹಾಗೆ ನಾನು ಪಾತ್ರೆ ತೊಳೆದಿದ್ನಲ್ವ ರಾತ್ರಿ, ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ನಾನು ಸುಮಾರು ಸತಿ ಹೇಳಿದ್ದೀನಿ, ಸ್ವಲ್ಪ ನನಗೆ ಮಲ್ಟಿ ಟಾಸ್ಕಿಂಗ್ ಮಾಡೋದು ತುಂಬಾ ಇಷ್ಟ. ಸೊ ಹಾಗಾಗಿ ಬೇಗ ಕೆಲಸ ಆಗುತ್ತೆ ಅಂತ ಒಂದ್ ಕೆಲಸ ಮಾಡಕ್ಕಿಟ್ಟು ಮತ್ತೆ ಇನ್ನೊಂದ್ ಕೆಲ್ಸನ ಮಾಡ್ಕೊಂತೀನಿ. ಸೊ ಈ ರೀತಿ ಮಾಡೋದ್ರಿಂದ ನನ್ಗೆ ಕೆಲ್ಸಗಳು ಬೇಗ ಆಗುತ್ತೆ, ಹಾಗೆ ನಾನೊಂದ್ 5 ನಿಮಿಷ ನನಗೋಸ್ಕರ ಟೈಮ್ ತಗೋಬಹುದು. ಹಾಗಾಗಿ ಈ ರೀತಿ ನಾನು ಮಾಡ್ಕೊಂತೀನಿ. ಸೊ ಫ್ರೆಂಡ್ಸ್, ಇವತ್ತು ತಿಂಡಿಯಲ್ಲಿ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ ಮಾಡೋಣ ಅಂತ. ಇವತ್ತು ತುಂಬ ದಿನ ಆಯಿತು. ಸೊ ಬ್ರೆಡ್ ತಿಂಡಿ, ನಾನು ಹೋಲ್ ವೀಟ್ ಬ್ರೆಡ್ ತಗೊಂಡು ಬಂದಿದ್ದೀನಿ. ಯಾವಾಗಲೂ ಕೊಡಲ್ಲ, ಅವಾಗ ರೇರ್ಲಿ ಮಾಡ್ತೀನಿ ಅಷ್ಟೇ. ನೆನ್ನೆಯಿಂದ ಕೇಳ್ತಾ ಇದ್ಲು, ಸೊ ಬೇಕು ಅಂತ. ಸೊ ಹಾಗಾಗಿ ಸೊ ತುಪ್ಪ ಹಾಕ್ಬಿಟ್ಟು ರೋಸ್ಟ್ನ ಮಾಡ್ಕೊಡ್ತೀನಿ ಅವ್ರಿಗೆ. ಆಯಿತು, ಪೀನಟ್ ಬಟರ್ ಬೇಕಂತ ಹಾಕ್ಕೊಡ್ತೀನಿ. ಇವತ್ತು ಇಲ್ಲ ತಂದ ಸ್ಕೂಲಲ್ಲಿ ಫಂಕ್ಷನ್ ಇದೆ ಅಷ್ಟೇ. ಸೊ ಹಾಗಾಗಿ ಇಲ್ಲ, ನನಗೆ ನಿನಗೆ ಮಾಡ್ಕೊಳ್ಳೋಣ. ಆಮೇಲೆ ಡ್ಯಾಡಿ ಆದ್ಮೇಲೆ ಸೊ ಬ್ರೇಕ್ಫಾಸ್ಟು ಮತ್ತು ಕಾಫಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಭರತ್ ಎದ್ದ ಮೇಲೆ ಅವ್ರಿಗೆ ಮಾಡ್ಕೊಡ್ತೀನಿ. ಧೃತಿಯಲ್ಲಿ ತಿಂತಾ ಇದ್ದಾಳೆ. ಸೊ ಅವ್ರ ಜೊತೆ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಿಡ್ತೀನಿ. ಆಮೇಲೆ ಧೃತಿ ಸ್ಕೂಲ್ ಹತ್ರ ಹೋಗಬೇಕು. ಅವಳನ್ನು ಡ್ರಾಪ್ ಮಾಡಿ ಆಮೇಲೆ ಅಲ್ಲೇ ಎಲ್ಲರೂ ಸ್ವಲ್ಪ ನೋಡೋಣ, ಏನು ಅಂತ ಗೊತ್ತಿಲ್ಲ. ಮನೆಗೆ ವಾಪಸ್ ಬರೋದು ಇಲ್ಲ ಅಲ್ಲೇ ಒಂದು ಸ್ವಲ್ಪ ಹೊತ್ತಿರೋದು ಗೊತ್ತಿಲ್ಲ. ಸೊ ಫಸ್ಟು ಎಲ್ಲದಕ್ಕಿಂತ ಮುಂಚೆ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸೋಣ.
ದಿನ ಸ್ಕೂಲಿಗೆ ಬಿಟ್ಟು ಹಾಗೆ ಅವಳಿಗೆ ಜಸ್ಟ್ 1 hour ಇದ್ದಿದಲ್ವಾ, ಮತ್ತೆ ಹೋಗಿ ಬರೋಷ್ಟು ಟೈಮ್ ಆಗ್ಬಿಡುತ್ತೆ ಅಂತ ಅವಳ ಸ್ಕೂಲ್ ಹಿಂದ್ಗಡೆನೆ ಅನ್ನ ಕುಟೀರ ಹೋಟೆಲ್ ಇದೆ. ಸೊ ಅಲ್ಲಿ ಕಾಫಿ ಕುಡಿಯೋಣ ಅಂತ ಅಲ್ಲಿ ಕುಡಿತಿದೀವಿ. ನಮ್ಮ ಕಪಲ್ ಟೈಮ್ ನ ನಾವು ಎಂಜಾಯ್ ಮಾಡಿದ್ವಿ. ಅವಳನ್ನ ಕರ್ಕೊಂಡ್ ಬಂದ್ಮೇಲೆ ಅಷ್ಟೊತ್ತಿಗೆ ನಮ್ಮ ಅತ್ತೆನೂ ಬಂದ್ರು. ಅಜ್ಜಿ ಮೊಮ್ಮಗಳು ಆಟ ಆಡ್ತಾ ಇದ್ರು. ಅಷ್ಟೊತ್ತಿಗೆ ಅವಳ ಫ್ರೆಂಡ್ ಕೂಡ ಬಂದ. ಇಬ್ರು ಆಟ ಆಡ್ತಾ ಇದ್ರು. ಅದನ್ನ ಅವ್ರ ಅಜ್ಜಿ ನೋಡ್ತಾ ಖುಷಿ ಪಟ್ಕೊಂಡು ಅವರು ನೋಡ್ತಾ ಕೂತಿದ್ರು. ಮತ್ತೆ ನಾನು ಶನಿವಾರದಿಂದ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ದ್ಯುತಿ ಸ್ಕೂಲಲ್ಲಿ ಓಣಮ್ ಮತ್ತೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ಅವ್ರ ಸ್ಕೂಲಲ್ಲಿ ರಂಗೋಲಿ ಕಾಂಪಿಟೇಷನ್ ಇತ್ತು. ಸೊ ತುಂಬಾನೇ ಚೆನ್ನಾಗಿ ರಂಗೋಲಿಗಳನ್ನ ಹಾಕಿದ್ರು. ಸೊ ನಾನಿನ್ನೂ ಕಾಂಪಿಟೇಷನ್ ಮಾಡಲ್ಲ, ಬಿಕಾಸ್ ನನ್ಗೆ ಅಷ್ಟೊಂದು ಚೆನ್ನಾಗಿ ಬಿಡ್ಸಕ್ ಬರ್ಲಿಲ್ಲ, ಹಾಗಾಗಿ ಆಗ್ಲಿಲ್ಲ. ಅದಾದ್ಮೇಲೆ ಟೀಚರ್ಸ್ ಎಲ್ಲ ಸೇರಿ ಡ್ಯಾನ್ಸ್ ಕೂಡ ಮಾಡಿದ್ರು. ಪ್ರೋಗ್ರಾಮ್ ಅಂತೂ ತುಂಬಾನೇ ಚೆನ್ನಾಗಿ ಆಯ್ತು. ಹಾಗೆ ಫೋಟೋ ಸೆಷನ್ ಕೂಡ ಮಾಡಿದ್ವಿ. ಸೊ ಅದಾದ್ಮೇಲೆ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡ್ ಬರೋಷ್ಟಿಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಬೇಗ ಅಡ್ಗೆ ರೆಡಿ ಮಾಡೋಣ ಅಂತ ಪಲಾವ್ ಮಾಡ್ತಾ ಇದೀನಿ. ಸೊ ನಾನು ಊರಿಗೆ ಹೋದಾಗೆಲ್ಲ ನಮ್ಮತ್ತೆ ಪಲಾವ್ ಮಾಡು ಅಂತ ಮಾಡಿಸ್ತಾರೆ. ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ನಾನ್ ಮಾಡುವಂತ ಪಲಾವ್. ಸೊ ಹಾಗಾಗಿ ಅದನ್ನೇ ಅವ್ರು ಬಂದಿದ್ರಲ್ಲ ಅಂತ ಅದನ್ನೇ ಇವತ್ತು ಲಂಚ್ ಅಲ್ಲಿ ಪಲಾವ್ನ ಮಾಡ್ತಾ ಇದ್ದೀನಿ. ಮತ್ತೆ ಭಾನುವಾರ ಮಧ್ಯಾಹ್ನದಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡಿದೆ. ಸೊ ಅವ್ರ ಅಜ್ಜಿ ಊರಿಗೆ ಹೋದ್ಮೇಲೆ ಅವಳ ಫ್ರೆಂಡ್ ಸಿಕ್ದ, ಅವನ ಜೊತೆ ಆಟ ಆಡಕ್ ಸ್ಟಾರ್ಟ್ ಮಾಡಿದ್ಲು. ಸೊ ಅವಳಿಗೆ ಫ್ರೆಂಡ್ಸ್ ಇದ್ಬಿಟ್ರೆ ಆಯ್ತು, ರಜಾ ಸಿಕ್ದಾಗೆಲ್ಲ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಆಟ ಆಡ್ತಾಳೆ ಅವಳು. ಸೊ ಅದಾದ್ಮೇಲೆ ಊಟ ಎಲ್ಲ ಮಾಡಿ ಮಲ್ಕೊಂಡ್ಮೇಲೆ ಸಂಜೆ 1 ರೌಂಡ್ ಎಲ್ಲಾದ್ರೂ ಹೋಗೋಣ ಅಂತ ಹೊರಟಿದ್ವಿ. ಈಗಂತೂ ಸಂಜೆ ಆದ್ರೆ ಸಾಕು ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಹಂಗೆ ಅನ್ಕೊಂಡು ಹೊರಟಿದೀವಿ. ಮಳೆ ಬರ್ಲಿಲ್ಲ ಅಂದ್ರೆ ಸಾಕಪ್ಪ ಅಂತ ಹೊರಟಿವಿ. Tuti. See you. Hi. ಎಲ್ಲಿಗೆ ಬಂದಿದ್ಯಾ? ಇಲ್ಲಿ ನೋಡು. ರೌಂಡಿಗೆ. ಸೊ ಈಗ ಸುಮ್ಮನೆ ಇಲ್ಲಿ 1 ರೌಂಡ್ ಹೋಗೋಣ ಅಂತ ಬಂದಿದ್ದೀವಿ ಪಾರ್ಕಲ್ಲಿ. ಸೊ ಇಲ್ಲಿ ಅನಿಮಲ್ಸ್ ಥರ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿದ್ದಾರೆ. ಸೊ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸುಮ್ಮನೆ ಅವಳು ಹೋಗೋಣ ಅಂತ ಅಂದ್ಲು, ಹಾಗಾಗಿ ಇಲ್ಲಿ ಬಂದಿದ್ದೀವಿ. 1 ರೌಂಡ್ ಹಾಕಿ ಹಾಗೆ ಮನೆಗೆ ಹೋಗೋದು. ಒಂದ್ ರೌಂಡ್ ಹಾಕಿ ಹಾಗೆ ಮನೆಗೆ ಹೋಗೋದು ಅಂತ ನಾವು ಅನ್ಕೊಂಡಿದ್ವಿ. ಬೇಗ ಮಳೆ ಬಂದ್ಬಿಡುತ್ತೆ, ಮಳೆ ಬರೋಷ್ಟೊತ್ತಿಗೆ ಮನೆಗೆ ಹೋಗೋಣ ಅಂತಂದ್ರೆ ಅವಳು ಕೇಳ್ಬೇಕಾ, ಸೊ ಆಟ ಆಡ್ಬೇಕು ಅಂತ ಹಠ ಮಾಡಿ ಆಟ ಆಡಕ್ಕೆ ಸ್ಟಾರ್ಟ್ ಮಾಡಲು. ಸೊ ಈ ಆಚೆ ಕಡೆ ಈ ತರ ಪಾರ್ಕಿಗೆಲ್ಲ ಬಂದ್ರೆ ಅವಳು ನನ್ಗಿಂತ ಅವ್ರ ಅಪ್ಪನ್ನೇ ಜಾಸ್ತಿ ಕರೆಯೋದು. ಸೊ ಹಾಗಾಗಿ ಅಪ್ಪ ಮಗಳು ಇಬ್ರು ಸೇರಿ ಆಟ ಆಡ್ತಿದ್ದಾರೆ. ಸೊ ಹೆಣ್ಮಕ್ಳೇ ಹಂಗೆ ಅಲ್ವಾ. ಸೊ ದೊಡ್ಡವರಾಗ್ತಾ ಆಗ್ತಾ ಅವ್ರು ಯಾವಾಗ್ಲೂ ಅಪ್ಪ ಅಪ್ಪ ಅಂತಾನೆ ಅನ್ನೋದು. ಸೊ ನನ್ಗೂ ಅಷ್ಟೇ, ನನ್ಗೆ ನಮ್ಮಪ್ಪ ಅಂದ್ರೆ ಬಹಳ ಇಷ್ಟ. ಸೊ ಅಮ್ಮ ಏನೇ ಮಾಡ್ಲಿ, ಸೊ ಅವಳು ಎಷ್ಟೇ ಅವರಿಗೋಸ್ಕರ ಕೆಲಸ ಮಾಡಿರ್ಲಿ, ಏನೇ ಉಣ್ಸ್ಲಿ, ಏನೇ ತಿನ್ಸ್ಲಿ, ಏನೇ ಮಾಡಿದ್ರು ಕೊನೆಗೆ ಕೇಳೋದು ಹೆಣ್ಮಕ್ಳು ಅಪ್ಪ ಅಂತಾನೆ. ಸೊ ಇದೊಂಥರ ಬಾಂಡಿಂಗ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಿಮ್ಗೆಲ್ಲ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಹೀಗೆ ನಮ್ಮ 3 ದಿನದ ವ್ಲಾಗ್ ಇತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಇದೆ ಅಂತ ಅನ್ಕೋತೀನಿ.
ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನೀವು ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ. ಸೊ ಸುಮಾರು ಜನ ಲೈಕೇ ಮಾಡೋದಿಲ್ಲ, ಬರೀ ವ್ಯೂಸ್ ಇರುತ್ತೆ ಅಷ್ಟೇ. ಸೊ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದಾದ್ರು ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.